ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳು ಯಥಾವತ್ತಾಗಿ ಎಲ್ಲವೂ ಕೂಡ ಸಮರ್ಪಕವಾಗಿ ಎಲ್ಲ ಜನರಿಗೂ ಮುಟ್ಟಿದೆ. ಕರ್ನಾಟಕ ರಾಜ್ಯದ 7 ಕೋಟಿ ಜನರಲ್ಲಿ ಸುಮಾರು 4.5 ಕೋಟಿ ಜನರಿಗೆ ಶಕ್ತಿ ಮತ್ತು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಮುಟ್ಟಿವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ನುಡಿದಂತೆ ನಡೆದ ಸರ್ಕಾರ ಪ್ರಣಾಳಿಕೆಯಲ್ಲಿ ನಾವು ಮಾತು ಕೊಟ್ಟಿದ್ದೀವಿ, ಘೋಷಣೆ ಮಾಡಿದ್ದೀವಿ. ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮತ್ತು ಈಗಾಗಲೇ ಅದರ ಉಪಯೋಗವನ್ನು ತಾವು ಪಡೀತಾ ಇದ್ದೀವಿ. ಅದರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಹೊಸ ಕಾರ್ಯಕ್ರಮಗಳ ಪ್ರಣಾಳಿಕೆಯನ್ನು ಈ ರಾಷ್ಟ್ರದ ಜನತೆಗೆ ಕೊಡಬೇಕಂತ ತೀರ್ಮಾನ ಮಾಡಿದೆ. ಅದರಂತೆ ಬಹಳ ಮುಖ್ಯವಾಗಿದ್ದು ರೈತರ ಸಾಲ ಮನ್ನಾ, ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಕಾಲಕಾಲಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂಥದ್ದು, ಗೊಬ್ಬರಗಳು ಸರಳ ದರೆಯಲ್ಲಿ ಸಿಕ್ಕುವಂಥದ್ದು, ಕೀಟನಾಶಕಗಳು ಸರಳ ದರೆಯಲ್ಲಿ ಸಿಕ್ಕುವಂಥದ್ದು, ಇದು ಮಹತ್ತರವಾದಂಥ ತೀರ್ಮಾನ. ಸ್ವತಂತ್ರ ಭಾರತದಲ್ಲಿ ಇದು ಮೊಟ್ಟ ಮೊದಲನೇ ಕಾರ್ಯಕ್ರಮ. ಈ ರಾಷ್ಟ್ರದ ಅನ್ನದಾತ ರೈತರಿಗೆ ಸುಮಾರು 75 ಭಾಗ ಇರುವ ಈ ಭಾರತ ದೇಶದ ರೈತರು, ರೈತ ಕಾರ್ಮಿಕರಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಣಾಳಿಕೆಯಲ್ಲಿ ಇವತ್ತು ನಾವು ಘೋಷಣೆ ಮಾಡಿದ್ವಿ. ಎರಡನೇ ಮಹತ್ತರವಾದ್ದು ಮಹಾಲಕ್ಷ್ಮಿ ಕಾರ್ಯಕ್ರಮ. ಗೃಹಲಕ್ಷ್ಮಿ 24,000 ಕೊಟ್ಟರೆ ವರ್ಷಕ್ಕೆ, ಮಹಾಲಕ್ಷ್ಮಿ ಇವತ್ತು 1 ಲಕ್ಷ ರೂಪಾಯಿಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ವಿ. ಜೊತೆಯಲ್ಲಿ ಯುವ ನಿಧಿ 1 ಲಕ್ಷದ ಜೊತೆಗೆ ಉತ್ತಮವಾದಂಥ ತಾಂತ್ರಿಕ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಕೆಲಸ ಕೊಡುವಂಥದ್ದು ಮಾಡಿದ್ದಾರೆ. ಆರೋಗ್ಯ ನಿಧಿ 25 ಲಕ್ಷದವರೆಗೂ ಕೂಡ ಮುಫತ್ತಾಗಿ ಆರೋಗ್ಯ ಸೇವೆಯನ್ನು ಎಲ್ಲ ಕಟ್ಟಕಡೆಯ ವ್ಯಕ್ತಿಗೆ ಕೊಡುವಂಥ ಕಾರ್ಯಕ್ರಮ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಸುಮಾರು 400 ರೂಪಾಯಿಗಳನ್ನು ಪ್ರತಿಯೊಬ್ಬರಿಗೂ ಕೊಡುವಂಥದ್ದು ಕೂಲಿ ಕಾರ್ಮಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮಗಳು ಜಾರಿಯಾಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಈ ರಾಜ್ಯದಲ್ಲಿ ಎಲ್ಲರೂ ಗೆದ್ದು ಹೋಗಬೇಕಾಗ್ತದೆ. ಬಹುತೇಕ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕರ್ನಾಟಕ ರಾಜ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಇಡೀ ರಾಷ್ಟ್ರದಲ್ಲಿ ಇಂಥ ಒಂದು 4.25 ಕೋಟಿಗೆ ಸೌಲಭ್ಯವನ್ನು ಕೊಡಿರೋದಂದರೆ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ ಅನ್ನೋದನ್ನು ತಮಗೆ ತಿಳಿಸ್ಬಿಡ್ಲಿಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ಇಷ್ಟೊಂದು ಸೌಲಭ್ಯ ಕೊಡಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ. ಅದೇ ರೀತಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಒಂದು ದೊಡ್ಡ ಪ್ರಣಾಳಿಕೆಯನ್ನು ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ಕೂಡ 100ಕ್ಕೆ 75 ಭಾಗ ಜನ, ಈ ರಾಷ್ಟ್ರದ 140 ಕೋಟಿ ಜನರಲ್ಲಿ 100ಗೆ 75 ಜನ ರೈತಾಪಿ ಜನರು, ರೈತ ಕಾರ್ಮಿಕರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ವರ್ಗ, ಬುಡಕಟ್ಟಿನವರು ಸೇರಿ 100ಗೆ 75 ಭಾಗಕ್ಕೆ ಫಲಾನುಭವಿಗಳಾಗ್ತಾರೆ. ಈ ಘೋಷಣೆಯನ್ನು ಮಾಡಿದರೆ ಈ ಘೋಷಣೆ ಜಾರಿಯಾಗಬೇಕಾದ್ರೆ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕಾಂಗ್ರೆಸ್ ನಾಯಕತ್ವದಲ್ಲಿ ಇಂಡಿಯಾ ಬೇಕಾಗ್ತದೆ. ಅದು ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ಕಾರ್ಯಕ್ರಮ ಜಾರಿಯಾಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ದಿಕ್ಸೂಚಿ ಭಾರತ ದೇಶದಲ್ಲಿ ಮಾಡಾಗಿ ಜನ ಎಲ್ಲ ಕೂಡ ಜಾತ್ಯತೀತ ಸಿದ್ಧಾಂತಗಳು ಮಹಾತ್ಮ ಗಾಂಧಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದು, ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್ ಅವರು ಇಂಥ ಮಹಾನ್ ಚೇತನಗಳ ಪ್ರಾಣ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಗಾಂಧೀಜಿಯವರದು ಒಂದೇ ಒಂದು ದೃಷ್ಟಿಕೋನ ಇದೆ. ಈ ದೇಶದ ಎಲ್ಲ ವರ್ಗದ ಜನರು, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಎಲ್ಲ ವರ್ಗದ ಜನರು ಶಾಂತಿಯಿಂದ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಿದಾಗ ಇದು ರಾಮರಾಜ್ಯ ಆಗ್ತದೆ. ಕಟ್ಟಕಡೆ ವ್ಯಕ್ತಿಗೆ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಂಡಾಗ ಮಾತ್ರ ಇದು ರಾಮರಾಜ್ಯ ಆಗ್ತದೆ ಅಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ನಾವು ಕಾಪಾಡಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕಾಗ್ತದೆ. ಇವತ್ತು ಅನಿವಾರ್ಯವಾಗಿದೆ. ಈ ದೇಶದ ಜನತೆ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಲಿಕ್ಕೆ, ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ, ಜಾತ್ಯತೀತ ಸಿದ್ಧಾಂತವನ್ನು ರಕ್ಷಣೆ ಮಾಡಲಿಕ್ಕೆ, ಗಾಂಧೀಜಿಯವರ ತತ್ವವನ್ನು ಜಾರಿಯಲ್ಲಿ ಇಡಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಕೂಡ ಮತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದೇ ರಾಜ್ಯ
ಇಷ್ಟೊಂದು ಸೌಲಭ್ಯಗಳನ್ನು ಕೊಟ್ಟಿದೆ. ಆದ್ದರಿಂದ 28ಕ್ಕೆ 28 ಕೂಡ ಗೆಲ್ಲುವಂಥ ವಾತಾವರಣ ಇದೆ. ಯಾಕಂದರೆ 4.25 ಕೋಟಿ 7 ಕೋಟಿ ಜನದಲ್ಲಿ ನಮ್ಮಿಂದ ಸೌಲಭ್ಯ ಆಗಿದೆ. ನಾವು ಆಶಾಭಾವನೆಯಿಂದಿದ್ದೀವಿ. 28ಕ್ಕೆ 28 ಗೆಲ್ಲಬೇಕಾಗ್ತದೆ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಭಾಷಣ ಮಾಡೋರಿದ್ದಾರೆ. DK ಶಿವಕುಮಾರ್ ಅವರ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಕಡೆ ವಿಷಯಗಳನ್ನು ತಿಳಿಸಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರು ಈ ಭಾಗದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಮುಂಬೈ ಬೆಳಗಾಂ ಕಡೆ ಕಂಟೆಸ್ಟ್ ಮಾಡಿದ್ದಾರೆ. ಮತ್ತು ನಾರ್ತ್ ಕನ್ನಡದಲ್ಲಿ ಅಂಜಲಿ ಹೆಬ್ಬಾಳ್ಕರ್ ಅವರವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಈಗಾಗಲೇ ನಾನು ಬೀದರ್, ಗುಲ್ಬರ್ಗ, ರಾಯಚೂರು ಕಡೆ ಪ್ರವಾಸ ಮಾಡಿ ಬಂದಿದ್ದೇನೆ. ಯುವಕರಿಗೆ ಪ್ರಾತಿನಿಧ್ಯ ಕೊಡಬೇಕಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಯೂತ್ಸ್ ಆರ್ ದಿ ಫಾದರ್ಸ್ ಆಫ್ ಟುಮಾರೋ, ಇಟ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಬಿಲ್ಡ್ ದಿ ಸ್ಟ್ರಾಂಗ್ ವೈಬ್ರೆಂಟ್ ನೇಷನ್ ಇನ್ ದಿಸ್ ವರ್ಲ್ಡ್ ಸಿನಾರಿಯೋ ಅಂತ. ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಈ ರಾಷ್ಟ್ರವನ್ನು ಸೇರಿಸಬೇಕಾದ್ರೆ ಯುವಕರು ಮುಂದಿನ ಪ್ರಜೆಗಳು, ಅವರಿಗೆ ಶಕ್ತಿಯನ್ನು ತುಂಬಬೇಕು, ಅವರೇ ಮುಂದಿನ ಆಶಾಕಿರಣ ಅಂತ ಗಾಂಧೀಜಿಯವರು ಹೇಳಿದರು. ಆ ದಿಶೆಯಲ್ಲಿ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಈ ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಇವತ್ತು ಕುಮಾರಿ ಪ್ರಿಯಾಂಕಾ ಅವರಿಗೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು, ಅದೇ ರೀತಿ ನಾವು ಬೆಳಗಾಂ ಆಗಲಿ ಮತ್ತು ಕಾರವಾರ ಆಗಲಿ ಮತ್ತು ಎಲ್ಲ ಭಾಗಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರ ಸಕ್ರಿಯ ರಾಜಕಾರಣದ ಅವರು ಬೆಳಗಾಂನಲ್ಲಿ ಕೇವಲ 3,000 ಓಟಲ್ಲಿ ಪರಾಜಿತರಾಗಿದ್ದರು. ಇವತ್ತು ಎಲ್ಲ ಹುಕ್ಕೇರಿಯವರು ಮತ್ತು ಸವದಿಯವರು ಇಂಥ ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಈ ಮಗುವಿಗೆ ತಾವು ಆಶೀರ್ವಾದ ಮಾಡೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಈ ರಾಜ್ಯಕ್ಕೆ ಬೇಕಾಗಿರೋ ಕೆಲಸ, ಈ ಜಿಲ್ಲೆಗೆ ಬೇಕಾಗಿರೋ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಬೇಕಾಗ್ತದೆ. ಒಬ್ಬ ಯುವತಿ ಪಾರ್ಲಿಮೆಂಟನ್ನು ಪ್ರವೇಶ ಮಾಡೋಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.